ಮತ್ತು ಕಲಬುರಗಿ ಜಿಲ್ಲೆ ಜಂಟಿಯಾಗಿ ಜಿಲ್ಲೆಯಾದ್ಯಂತ ಈ ಮಾದಕ ವಸ್ತುಗಳ ವಿರುದ್ಧ ಏನೋ ಒಂದು ಅವೇರ್ನೆಸ್ ಕ್ಯಾಂಪೇನ್ ಇದೆ, ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಆಶಯದಂತೆ ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿಸಲು, ಕಲಬುರಗಿಯನ್ನು ಕೂಡ ಮಾದಕ ವಸ್ತು ಮುಕ್ತ ಜಿಲ್ಲೆಯಾಗಿಸಲು ಸುಮಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲಿ ಇತ್ತೀಚೆಗೆ ಏನು ಕಳೆದ ತಿಂಗಳು ಜೂನ್ 26ರಂದು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಇತ್ತು. ಆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬೇಡ ಬ್ರೋ ಮತ್ತು ಆಪರೇಷನ್ ರೈಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಬೇಸಿಕಲಿ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳೇನಿದ್ದಾವೆ ಜಿಲ್ಲೆಯಾದ್ಯಂತ, ತಾಲೂಕುಗಳಲ್ಲಿರ್ಬೋದು, ನಗರದಲ್ಲಿರುವ ಎಲ್ಲ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಎಲ್ಲ ಕಡೆ ಒಂದು ನಿರಂತರವಾಗಿ ಒಂದು ಮಾದಕ ವಸ್ತುಗಳ ವಿರುದ್ಧ ಅವೇರ್ನೆಸ್ ಡ್ರೈವನ್ನು ಮಾಡ್ತಾಯಿದ್ದೀವಿ. ಈ ಜಾಗೃತಿ ಮೂಡಿಸುವುದರ ಜೊತೆಗೆ ವಿದ್ಯಾರ್ಥಿಗಳ, ಸಾರ್ವಜನಿಕರ, ಪೋಷಕರ ಒಂದು ಸಹಭಾಗಿತ್ವವನ್ನು ಕೂಡ ಈ ಒಂದು ಡ್ರೈವಲ್ಲಿ ಕೇಳ್ತಾ ಇದ್ದೀವಿ. ಇದರಲ್ಲಿ ಆಪರೇಷನ್ ರೈಸ್ ಅಂತಂದರೆ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಆ್ಯಂಡ್ ಎಂಪವರ್ ಅಂತ. ಇದರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಈ ಮಾದಕ ವಸ್ತುಗಳ ವಿರುದ್ಧ ಏನು ನಮ್ಮ ಹೋರಾಟ ಇದೆ, ಅದರಲ್ಲಿ ಎಲ್ಲ ಹಂತದಲ್ಲಿಯೂ ಕೂಡ ನಮಗೆ ವಿದ್ಯಾರ್ಥಿಗಳು, ಯುವಕರು ಸಹಕಾರವನ್ನು ನೀಡ್ಬೋದು. ಒಂದು, ಅವರು ಮಾದಕ ವಸ್ತುಗಳಿಂದ ದೂರ ಇರುವಂಥದ್ದು, ಅವರಿಗೆ ಪರಿಚಯ ಇರುವಂಥವ್ರು, ಸ್ನೇಹಿತರಿರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅವರನ್ನು ಕೂಡ ಈ ಮಾದಕ ವಸ್ತುಗಳಿಂದ ದೂರ ಇಡುವಂಥದ್ದು. ಮತ್ತು ನಾವು ಎಲ್ಲೆಲ್ಲಿ ಮಾದಕ ವಸ್ತುಗಳ ವಿರುದ್ಧ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆಯೂ ಕೂಡ ಅವರು ನಮಗೆ ಮಾಹಿತಿಯನ್ನು ನೀಡ್ಬೋದು. ನಂತರ ಯಾರಾದರೂ ಈ ಮಾದಕ ವಸ್ತುಗಳ ಹಾವಳಿಗಳಿಗೆ ಬಲಿಯಾಗಿದ್ದರೆ ಅವರನ್ನು ಕೂಡ ನಾವು ಹೊರಗಡೆ ತರಲಿಕ್ಕೆ ಸನ್ಮಿತ್ರ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ತಮಗೆ ತಿಳಿಸಿರುವ ಹಾಗೆ ಸುಮಾರು 150ರಿಂದ 175 ಯುವಕರನ್ನು ಈ ಮಾದಕ ವಸ್ತುಗಳ ಚಟದಿಂದ ಹೊರಗಡೆ ತರಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಮತ್ತು ಈ ಏನು ರೆಫ್ಯೂಜ್ ಇದೆ ಅದರದ್ದೇ ಒಂದು ಎಕ್ಸ್ಟೆಂಡೆಡ್ ಆಗಿ ಒಂದು ಟ್ಯಾಗ್ ಲೈನ್ ಮುಖಾಂತರ ಬೇಡ ಬ್ರೋ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಮಾನ್ಯ ಗೃಹ ಸಚಿವರ ಒಂದು ಆಶಯದಂತೆ ರಾಜ್ಯಾದ್ಯಂತ ಈ ಒಂದು ಕ್ಯಾಂಪೇನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದು ಕಲಬುರಗಿ ನಗರದಲ್ಲಿ ಕೂಡ ಇವತ್ತು ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಈ ಮಾದಕ ವಸ್ತುಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ KSP ಆ್ಯಪ್ ಮುಖಾಂತರನೂ ನೀಡ್ಬೋದು, 112 ಮುಖಾಂತರ ನೀಡ್ಬೋದು, ಅಥವಾ 1908 ಮುಖಾಂತರ ನೀಡ್ಬೋದು. ಮತ್ತು ಇತ್ತೀಚೆಗೆ ಒಂದು QR ಕೋಡ್ಗಳನ್ನು ಕೂಡ ನಾವು 26ನೇ ಜೂನಂದು ಒಂದು QR ಕೋಡ್ ಮುಖಾಂತರನೂ ಕೂಡ ಮಾಹಿತಿ ತಿಳಿಸಲಿಕ್ಕೆ ಒಂದು QR ಕೋಡನ್ನು ಕೂಡ ಕಲಬುರಗಿ ಜಿಲ್ಲಾ ವತಿಯಿಂದ, ಪೊಲೀಸ್ ವತಿಯಿಂದ QR ಕೋಡನ್ನು ಕೂಡ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಮತ್ತು ಏನು ಹೆಚ್ಚಿನದಾಗಿ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇರುವಂಥದ್ದು ಅಂತಂದರೆ ಏಜ್ ಲಿಮಿಟ್ ನಾವು ನೋಡಿದಾಗ 18 to 30 ಇಯರ್ಸ್, ಆ ಒಂದು ವಯಸ್ಸಲ್ಲಿ ಹೆಚ್ಚಿನದಾಗಿ ಅವರು ತಮ್ಮ ಕರಿಯರ್ಗಳ ಕಡೆ ಹೆಚ್ಚಿನ ಒಂದು ಒತ್ತನ್ನು ನೀಡಬೇಕಾಗಿದೆ, ಶಿಕ್ಷಣದ ಕಡೆ ಹೆಚ್ಚಿನ ಒಂದು ಒತ್ತು ನೀಡಬೇಕು. ಅಂಥದ್ರಲ್ಲಿ ಈ ಮಾದಕ ವಸ್ತುಗಳ ಒಂದು ದುಷ್ಪರಿಣಾಮಕ್ಕೆ ಬಲಿಯಾಗಬಾರ್ದು ಅಂತ ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆ್ಯಂಟಿ ಡ್ರಗ್ಸ್ ಕಮಿಟಿಯನ್ನು ನಾವು ಮಾಡಲಿಕ್ಕೆ ಈಗಾಗಲೇ ಕ್ರಮ ಕೈಗೊಳ್ತಾ ಇದ್ದೀವಿ. ಇದರಲ್ಲಿ ಇನ್ಸ್ಟಿಟ್ಯೂಷನ್ನ ಪ್ರಿನ್ಸಿಪಲ್ ಇರ್ತಾರೆ, ಫಿಸಿಕಲ್ ಎಜುಕೇಷನ್ ಟೀಚರ್ ಇರ್ತಾರೆ, ವಿದ್ಯಾರ್ಥಿನಿಯರ ಪ್ರತಿನಿಧಿಗಳಿರ್ತಾರೆ, ಮತ್ತು ಅದರ ಜೊತೆಗೆ ನಮ್ಮ ಸ್ಥಳೀಯ ಬೀಟ್ ಸಿಬ್ಬಂದಿಗಳು ಕೂಡ ಇರ್ತಾರೆ. ಮತ್ತು ಯಾರು ವಾಲಂಟಿಯರಾಗಿ ಪೋಷಕರು ಒಂದು ವೇಳೆ ಅದರಲ್ಲಿ ಭಾಗವಹಿಸಲಿಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟ ಇದ್ದರೆ ಆ್ಯಂಟಿ ಡ್ರಗ್ಸ್ ಕಮಿಟಿಯಲ್ಲಿ ಅವರನ್ನು ಕೂಡ ನಾವು ಸೇರಿಸ್ಕೊತಾ ಇದ್ದೀವಿ. ಒಂದು ಒಗ್ಗಟ್ಟಿನಿಂದ ಹೋರಾಡಲಿಕ್ಕೆ ಎಲ್ಲ ರೀತಿಯ ಒಂದು ಆಯಾಮಗಳಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತು ಈಗಾಗಲೇ ಹೇಳಿದಾಗೆ ಸನ್ಮಿತ್ರದ ಮುಖಾಂತರ ಕೌನ್ಸ್ಲಿಂಗ್ ಮಾಡ್ತಾಯಿದ್ದೀವಿ. ಮತ್ತು ಕೆಲವರಿಗೆ ಮೆಡಿಕಲ್ ಇಂಟರ್ವೆನ್ಷನ್ ಬೇಕಾದರೆ ಮೆಡಿಕಲ್ ಟ್ರೀಟ್ಮೆಂಟಿಗೂ ಕೂಡ ನಾವು ಕೆಲವರಿಗೆ ಬೆಂಗಳೂರಿಗೆ ಕಳಿಸಿದ್ದೀವಿ. ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಕೂಡ ಇಲ್ಲಿ ನಮ್ಮ ಖಾಸಗಿ ಏನು ಅಡಿಕ್ಷನ್ ಸೆಂಟರ್ಸ್ಗಳಿದ್ದಾವೆ ಐಡೆಂಟಿಫೈ ಮಾಡಿದ್ದು, ಅಲ್ಲಿನೂ ಕೂಡ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇದಲ್ಲದೆ ನಮ್ಮ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳ ಮುಖಾಂತರನೂ ಕೂಡ ಎಲ್ಲ ಜಾಗೃತಿ ಮೂಡಿಸಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ. ಇದರಲ್ಲಿ ಒಂದು ಅಂಕಿಅಂಶಗಳನ್ನು ನಾವು ನೋಡಿದಾಗ ಕಳೆದ 2023ರಿಂದ ಇಲ್ಲಿವರೆಗೆ
ರಾಜ್ಯಾದ್ಯಂತ ಒಟ್ಟು ಎಷ್ಟು ಪ್ರಕರಣಗಳಾಗಿದ್ದಾವೆ ಅಂತ ನಾವು ನೋಡಿದಾಗ 22,892 NDPS ಪ್ರಕರಣಗಳು ವರದಿಯಾಗಿದ್ದಾವೆ. 28,000 kg ಮಾದಕ ವಸ್ತುಗಳು ರಾಜ್ಯಾದ್ಯಂತ ವಶಪಡಿಸ್ಕೊಂಡಿರುವಂಥದ್ದು. ಆ ವಶಪಡಿಸ್ಕೊಂಡಿರುವ ಸ್ಟ್ರೀಟ್ ವ್ಯಾಲ್ಯೂ ನಿಯರ್ಲಿ 795 crore. ಮತ್ತು ಇದರಲ್ಲಿ ಮಾದಕ ವಸ್ತುಗಳಲ್ಲಿ ಏನು ಭಾಗಿಯಾಗಿದ್ದಾರೆ ಕನ್ಸ್ಯೂಮರ್ಸ್ ಇರ್ಬೋದು ಮತ್ತು ಪೆಡ್ಲರ್ಸ್ ಇರ್ಬೋದು. ಟೋಟಲ್ 31,271 ಜನರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಇದರಲ್ಲಿ ಕಲಬುರಗಿ ನಗರದಲ್ಲಿಯೂ ಕೂಡ, ಕಲಬುರಗಿ ಜಿಲ್ಲೆಯೂ ಕೂಡ ಮಾದಕ ವಸ್ತುಗಳು ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರ ಜೊತೆಗೆ ಕನ್ಸ್ಯೂಮರ್ಸ್ಗಳ ಮೇಲೇನೂ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಇದರಲ್ಲಿ ಅಪ್ ಟು 10,000 ರೂಪೀಸ್ವರೆಗೂ ಫೈನ್ ಆಗಲಿಕ್ಕೆ ಸಾಧ್ಯ ಇದೆ. ಈ ಮೊದಲೇನಿತ್ತು ಬರೀ ಸರಬರಾಜು ಮಾಡೋರ ಮೇಲೇ ಕ್ರಮ ಆಗುತ್ತೆ ಅಂತಿತ್ತು. ಯಾರು ಮಾದಕ ವಸ್ತುಗಳು ಸೇವನೆ ಮಾಡ್ತಾರೆ ಅವ್ರ ಮೇಲೇನೂ ಕೂಡ NDPS ಕಾಯ್ದೆ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಲಿಕ್ಕೆ ಸಾಧ್ಯ ಇದೆ. ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಟೋಟಲ್ 9,556 ಕನ್ವಿಕ್ಷನ್ಸ್ ಆಗಿದೆ. ಏನು ನಾವು 31,000 ಜನರನ್ನ ಮೇಲೆ ನಾವು ಕ್ರಮ ಕೈಗೊಂಡಿದ್ದೀವಿ. ಅದರಲ್ಲಿ ಈಗಾಗಲೇ 9,556 ಜನರ ಮೇಲೆ ಶಿಕ್ಷೆ ಆಗಿದೆ. ಸೊ ಎಲ್ಲರಿಗೂ ಏನಂತಂದರೆ ಈಗೇನು ನಾವು ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ಇದು ಯಶಸ್ವಿ ಆಗಬೇಕು ಅಂತಂದರೆ ನಮ್ಮ ಯುವ ಪೀಳಿಗೆಯನ್ನು ಮಾದಕ ವಸ್ತುಗಳಿಂದ ದೂರ ಇಡಲಿಕ್ಕೆ ಮತ್ತು ಆರಕ್ಷಕ ಇಲಾಖೆಯಿಂದ ಏನು ಮಾದಕ ವಸ್ತುಗಳ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ ಅದು ಇನ್ನಷ್ಟು ಬಲಿಷ್ಠ ಆಗಲಿಕ್ಕೆ ಮತ್ತು ಶೀಘ್ರವಾಗಿ ಅದನ್ನು ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲರ ಒಂದು ಸಹಕಾರ ಇಂಪಾರ್ಟೆಂಟ್ ಇದೆ. ಈಗಾಗಲೇ ನಾವು ಕಾರ್ಡ್ ಮೀಟಿಂಗ್ ಅಂತಲೂ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು, SP, DCP ಅವರು, ಶಿಕ್ಷಣ ಸಂಸ್ಥೆ ಇರ್ತಾರೆ, ಸುಮಾರು 20 ವಿವಿಧ ಇಲಾಖೆಗಳಿಂದ ಅದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿಯೂ ಕೂಡ ನಾವು ಅವೇರ್ನೆಸ್ ಮಾಡ್ತೀವಿ ಮತ್ತು ಯಾವ್ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತಲೂ ಚರ್ಚೆ ಮಾಡ್ತೀವಿ. ಒಂದು ವೇಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸಾರ್ವಜನಿಕರು ಮತ್ತು ಎನಿಬಡಿ ಯಾವುದೇ ರೀತಿಯ ಈ ಮಾದಕ ವಸ್ತುಗಳ ಬಗ್ಗೆ ನಮಗೆ ಮಾಹಿತಿ ಇದ್ದರೆ ಇಟ್ ವಿಲ್ ಬಿಕಮ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಆ್ಯಕ್ಟ್ ಇನ್ ಟೈಮ್. ಮತ್ತು ಈಗ ನಾನು ಹೇಳಿದೆ ಇದು ಏನು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನ್ ಇದೆ. ಈಗ ಎಲ್ಲ ಆರಂಭದ ಹಂತದಲ್ಲಿ ಒಂದು ಡಿಸ್ಟಿಕ್ ಲೆವೆಲಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ತಾಲೂಕು ಲೆವೆಲಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನು ಹಳ್ಳಿಗಳಲ್ಲಿದೆ ಪ್ರತಿ ಶಿಕ್ಷಣ ಸಂಸ್ಥೆಗಳು ಎಲ್ಲೆಲ್ಲಿ ಅವಶ್ಯಕತೆ ಅಂತ ಕಂಡು ಬರುತ್ತೆ ಪ್ರತಿ ಇನ್ಸ್ಟಿಟ್ಯೂಷನ್ಗಳಲ್ಲೂ ಕೂಡ ನಾವು ಕವರ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದೀವಿ. ಮೊನ್ನೆ ಏನಾಯಿತು, ಇದು 26th ಏನು ಪ್ರೋಗ್ರಾಮ್ ಇತ್ತು, 30ನೇ ತಾರೀಕಿಗೆ ಫಂಕ್ಷನ್ ಆಯಿತು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್. ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಗೃಹ ಸಚಿವರು ಬೆಂಗಳೂರಲ್ಲಿ ಇದಕ್ಕೆ ಚಾಲನೆ ನೀಡಿದರು. ಎಂಟೈರ್ ಏನು ಪ್ರೋಗ್ರಾಮ್ ಇತ್ತು ಅವೇರ್ನೆಸ್ ಮೆಸೇಜ್ ಇರುವಂಥದ್ದು ಅದು ಕಲಬುರಗಿ ನಗರ ಮತ್ತು ಜಿಲ್ಲೆಯಲ್ಲಿಯೂ ಕೂಡ ನಾವು ಲೈವ್ ಸ್ಟ್ರೀಮಿಂಗ್ ಮಾಡಿದ್ವಿ. ಸುಮಾರು ಕಲಬುರಗಿ ನಗರದಲ್ಲಿನೇ 82 ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಿದರು. ನಿಯರ್ಲಿ 36,000 ವಿದ್ಯಾರ್ಥಿಗಳು ಭಾಗವಹಿಸಿದರು ಇಲ್ಲಿ. ಆಮೇಲೆ ಕಲಬುರಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ 96 ಶಿಕ್ಷಣ ಸಂಸ್ಥೆಗಳು ಅಲ್ಲಿ ವಿದ್ಯಾರ್ಥಿಗಳು ನೋಡಿದರು. 10,836. ಸೊ ನಿಯರ್ಲಿ 47,000 ಸ್ಟೂಡೆಂಟ್ಸ್ ಅವತ್ತಿನ ದಿನ 30ನೇ ತಾರೀಕು ಜೂನಲ್ಲಿ ಏನು ಒಂದು ಫಂಕ್ಷನ್ ಆಗಿತ್ತು ಈಗಾಗಲೇ ಮೆಸೇಜ್ ಆಗಿದೆ. ಇದು ನಿರಂತರವಾಗಿ ಮಾಡಲಿಕ್ಕೆ ನಾವು ತೆಗೆದುಕೊಳ್ಳೋ ಉದ್ದೇಶ ಏನಂತಂದರೆ ಇನ್ನಷ್ಟು ಜನ ಧೈರ್ಯ ಬರಲಿ ಮತ್ತು ನಮಗೇನು ಮಾಹಿತಿನ ನೀಡ್ತಾರೆ, ಯಾರೇ ಮಾಹಿತಿ ನೀಡಿದರೂ ಅವರ ಐಡೆಂಟಿಟಿಯನ್ನು ನಾವು ಗುಪ್ತವಾಗಿಡ್ತೀವಿ. ಯಾರು ಯಾವುದಕ್ಕೂ ಭಯಪಡದೆ ಎಲ್ಲೇ ಯಾವುದೇ ರೀತಿಯ ಅನುಮಾನಾಸ್ಪದ ಚಟುವಟಿಕೆಗಳು, ಮಾದಕ ವಸ್ತುಗಳ ಸರಬರಾಜು ಇರ್ಬೋದು, ಸೇವನೆ ಮಾಡುವಂಥ ಪ್ರದೇಶಗಳಿರ್ಬೋದು, ಯಾವುದೇ ರೀತಿಯ ಮಾಹಿತಿಗಳಿದ್ದರೆ ನಮಗೆ ತೆಗೆದುಕೊಂಡು ಬಂದರೆ ನಾವು ಅದಕ್ಕೆ ತಕ್ಷಣ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.